ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಲಾ ರಾಶಿಯವರೇ, ಜಾಗರೂಕರಾಗಿರಿ. ಸ್ನೇಹಿತರೆ, ಇಂದು ರಾತ್ರಿ 1 ಗಂಟೆಯಿಂದ ನಿಮ್ಮ ಮನೆಯ ಹೊಸ್ತಿಲಿಗೆ 5 ಭಯಾನಕ ಘಟನೆಗಳು ತಟ್ಟಲಿವೆ. ಸ್ನೇಹಿತರೆ, ಈ ವಿಡಿಯೋವನ್ನು ಸಾಮಾನ್ಯ ಎಂದು ತಿಳಿದು ನಿರ್ಲಕ್ಷಿಸುವ ತಪ್ಪು ಮಾಡಬೇಡಿ. ಏಕೆಂದರೆ ಸಂಭವಿಸಲಿರುವ ಘಟನೆಗಳು ಸಾಧಾರಣವಾಗಿರುವುದಿಲ್ಲ. ನಿಮ್ಮ ಜೀವನದಲ್ಲಿ ಇಂದಿಗಿಂತ ಮುಂಚೆ ನೀವು ಎಂದಿಗೂ ಇಂಥ ಕಲ್ಪನೆ ಮಾಡಿರಕ್ಕಿಲ್ಲ. ಹೌದು ಸ್ನೇಹಿತರೆ, ಇದು ನಾನು ಏನು ಹೇಳುತ್ತಿದ್ದೇನೋ ಅದು 101% ಸತ್ಯವಾಗಿದೆ. ಸ್ನೇಹಿತರೆ, ಗಮನವಿಟ್ಟು ಕೇಳಿ. ನಿಮ್ಮ ಜೀವನದಲ್ಲಿ ಯಾವ 5 ಭಯಾನಕ ಘಟನೆಗಳು ಒಟ್ಟಿಗೆ ಸಂಭವಿಸಲಿವೆ ಎಂದರೆ ಅದನ್ನು ಕೇಳಿ ನಿಮ್ಮ ಕಣ್ಣುಗಳಿಂದ ಕಣ್ಣೀರು ನಿಲ್ಲುವುದಿಲ್ಲ ಮತ್ತು ನೀವು ಸಹ ಹೇಳುತ್ತೀರಿ, ಹೇ ಭಗವಂತ, ನೀನು ಇದು ಎಂತಹ ಪರೀಕ್ಷೆ ತೆಗೆದುಕೊಳ್ಳುತ್ತಿದ್ದೀಯಾ ಎಂದು. ಏಕೆಂದರೆ ಸ್ನೇಹಿತರೆ, ನಿಮ್ಮ ಕುಂಡಲಿಯಲ್ಲಿ ಸ್ವತಃ ಶನಿದೇವರು ತಲ್ಲಣ ಸೃಷ್ಟಿಸಿದ್ದಾರೆ. ಸ್ನೇಹಿತರೆ, ಪೂರ್ತಿ 72 ವರ್ಷಗಳ ನಂತರ ಈಗ ನಿಮ್ಮ ಸರದಿ ಬಂದಿದೆ. ಸ್ನೇಹಿತರೆ, ಆದರೆ ಒಂದು ಕಡೆ 5 ಘಟನೆಗಳು ನಿಮ್ಮ ಜೀವನದ ಬಾಗಿಲು ತಟ್ಟಲಿವೆ. ಅದೇ ಸಮಯದಲ್ಲಿ ಸ್ನೇಹಿತರೆ, 3 ದೊಡ್ಡ ಶುಭ ಸುದ್ದಿಗಳು ಸಹ ನಿಮಗೆ ಸಿಗಲಿವೆ. ಹಾಗಾಗಿ ಸ್ನೇಹಿತರೆ, ಇಲ್ಲಿ ನಾನು ನಿಮಗೆ ಹೇಳುತ್ತಿದ್ದೇನೆ, ಒಂದು ವೇಳೆ ನೀವು ಇಂದು ಸ್ವಲ್ಪ ಜಾಗರೂಕತೆ ವಹಿಸಿದರೆ, ಸ್ವಲ್ಪವೇ ಜಾಗರೂಕತೆ ತೆಗೆದುಕೊಂಡರೆ, ನಾನು ಗ್ಯಾರಂಟಿಯೊಂದಿಗೆ ಹೇಳುತ್ತೇನೆ, ಶನಿದೇವರು ಈಗ ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಬರೆದೇ ತೀರುತ್ತಾರೆ. ಸ್ನೇಹಿತರೆ, ಅವರು ನಿಮಗೆ ಆ ಸಂತೋಷವನ್ನು ನೀಡಿಯೇ ತೀರುತ್ತಾರೆ, ಯಾವುದಕ್ಕಾಗಿ ನೀವು ವರ್ಷಗಳಿಂದ ಹಂಬಲಿಸುತ್ತಿದ್ದೀರೋ ಅದನ್ನು. ಏಕೆಂದರೆ ಸ್ನೇಹಿತರೆ, ನೀವು ಒಂದು ಸಣ್ಣ ತಪ್ಪು ಮಾಡಿದರೂ ಸಹ ನಿಮ್ಮ ಕೈಗೆ ಬಂದಿರುವುದೆಲ್ಲವೂ ನಿಮ್ಮ ಕೈಯಿಂದ ಜಾರಿ ಹೋಗುತ್ತದೆ. ನಾನು ನಿಮಗೆ ಹೇಳುತ್ತಿದ್ದೇನೆ, ಶನಿದೇವರು ಮತ್ತು ಲಕ್ಷ್ಮೀದೇವಿ ನಿಮಗೆ ಎಷ್ಟು ನೀಡಲಿದ್ದಾರೆ ಎಂದರೆ ಅದನ್ನು ನಿಭಾಯಿಸಲು ನಿಮ್ಮಿಂದ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಇಂದು ರಾತ್ರಿ 3:52ರಿಂದ ಇಡೀ ಬ್ರಹ್ಮಾಂಡವು ನಿಮ್ಮ ಜೀವನದ ಒಂದು ಹೊಸ ಆರಂಭವನ್ನು ಮಾಡಲಿದೆ. ನಿಮ್ಮ ರಾಶಾಧಿಪತಿ ಶನಿದೇವರು ಈಗ ನಿಮ್ಮ ಜೀವನದ ದುಃಖಗಳ ಹೋರಾಟಗಳ ಲೆಕ್ಕಾಚಾರವನ್ನು ಮಾಡಲಿದ್ದಾರೆ. ರೇವತಿ ನಕ್ಷತ್ರದಲ್ಲಿ ಶನಿದೇವರು ಇದ್ದಾರೆ ಮತ್ತು ಈಗ ನಿಮ್ಮ ಧನದ ಮನೆಯಲ್ಲಿ ಕುಳಿತಿದ್ದಾರೆ. ಸ್ನೇಹಿತರೆ, ಹಾಗಾಗಿ ಇದರ ಸಂಪೂರ್ಣ ಫಲ ನಿಮಗೆ ಸಿಗಲಿದೆ. ನಿಮ್ಮ ಜೀವನದ ಈಗ ಒಂದು ಹೊಸ ಅಧ್ಯಾಯವನ್ನು ಸ್ವತಃ ಶನಿದೇವರು ಬರೆದಿದ್ದಾರೆ. ಐಶ್ವರ್ಯ, ಸುಖ, ಶಾಂತಿ ಮತ್ತು ಪ್ರೀತಿ ಎಲ್ಲವೂ ನಿಮಗೆ ಸಿಗಲಿದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆಗಳು ತಲ್ಲಣವನ್ನು ಉಂಟು ಮಾಡುತ್ತಿದ್ದವೋ ಈಗ ಆ ಸಮಸ್ಯೆಗಳ ಪರಿಹಾರವೂ ಸಹ ಈ ದಿನದಲ್ಲಿ ನಿಮಗೆ ಸಿಕ್ಕೇ ಸಿಗುತ್ತದೆ. ಆದರೆ ಸ್ನೇಹಿತರೆ, ಕೆಲವು ತಪ್ಪುಗಳಿವೆ, ಅದನ್ನು ನೀವು ಮರೆತು ಸಹ ಈ ಸಮಯದಲ್ಲಿ ಮಾಡಬಾರದು. ಏಕೆಂದರೆ ಒಂದು ಸಣ್ಣ ತಪ್ಪು ನಿಮ್ಮ ಪೂರ್ಣ ಪರಿಶ್ರಮದ ಮೇಲೆ ನೀರು ಚೆಲ್ಲಬಹುದು. ಶನಿದೇವರು ನಿಮ್ಮ ಅದೃಷ್ಟವನ್ನು ಈಗ ಹೊಳೆಯುವಂತೆ ಮಾಡಲಿದ್ದಾರೆ. ಅದೇ ಶನಿದೇವರು ನಿಮ್ಮ ಮೇಲೆ ಕೋಪಗೊಳ್ಳಬಹುದು. ಸ್ನೇಹಿತರೆ, ಶನಿದೇವರು ನಿಮ್ಮ ಧನದ ಭಾವದಲ್ಲಿ ವಿರಾಜಮಾನರಾಗಿದ್ದಾರೆ. ಆದರೆ ಅದೇ ಸಮಯದಲ್ಲಿ ನಿಮ್ಮ ರಾಶಾಧಿಪತಿ ಸ್ನೇಹಿತರೆ ನಿಮಗೆ ಎಚ್ಚರಿಕೆಯನ್ನು ಕೂಡ ನೀಡುತ್ತಿದ್ದಾರೆ. ಈ 3 ತಪ್ಪುಗಳನ್ನು ನೀವು ಒಂದು ವೇಳೆ ಮಾಡಿದರೆ ಬ್ರಹ್ಮಾಂಡವು ನಿಮಗಾಗಿ ಬರೆಯುತ್ತಿರುವ ಅದೃಷ್ಟವೇ ನಿಮ್ಮ ವಿರುದ್ಧವಾಗಿ ವಿರುದ್ಧವಾಗಬಹುದು. ಹಾಗಾದರೆ ಬನ್ನಿ ಸ್ನೇಹಿತರೆ, ವಿವರವಾಗಿ ತಿಳಿಯೋಣ ಯಾವ ತಪ್ಪುಗಳನ್ನು ನೀವು ಮಾಡಬಾರದು ಎಂದು. ನೋಡಿ ಸ್ನೇಹಿತರೆ, ನಿಮ್ಮನ್ನು ದಾರಿ ತಪ್ಪಿಸುವವರಿಗೆ ನಿಮ್ಮ ಜೀವನದಲ್ಲಿ ಯಾವುದೇ ಕೊರತೆ ಇಲ್ಲ. ನಿಮ್ಮ ಸ್ವಂತ ಜನರೇ ನಿಮ್ಮನ್ನು ದಾರಿ ತಪ್ಪಿಸುತ್ತಾರೆ, ನಿಮ್ಮನ್ನು ಗುರಿಯಿಂದ ವಿಮುಖರನ್ನಾಗಿ ಮಾಡುತ್ತಾರೆ. ನೀವು ತುಲಾ ರಾಶಿಯವರು ದೊಡ್ಡ ದೊಡ್ಡ ಗುರಿಗಳನ್ನು, ದೊಡ್ಡ ದೊಡ್ಡ ಕನಸುಗಳನ್ನು ಸುಲಭವಾಗಿ ಈಡೇರಿಸಿಕೊಳ್ಳುತ್ತೀರಿ. ಆದರೆ ಅವರು ಅನೇಕ ಬಾರಿ ತಮ್ಮವರ ಮಾಯಾಜಾಲದಲ್ಲಿ ಸಿಲುಕಿಸುತ್ತಾರೆ. ಆದರೆ ಸ್ನೇಹಿತರೆ, ಈಗ ಸ್ವಲ್ಪ ಜಾಗರೂಕರಾಗಿರಿ. ನೀವು ತುಂಬ ನಿಷ್ಕಲ್ಮಶ ಮನಸ್ಸಿನವರು, ತುಂಬ ಭಾವುಕ ವ್ಯಕ್ತಿಗಳಾಗಿದ್ದೀರಿ. ಸಣ್ಣ ಸಣ್ಣ ವಿಷಯಗಳು ನಿಮ್ಮ ಮನಸ್ಸಿಗೆ ತಾಗುತ್ತದೆ. ಸ್ನೇಹಿತರೆ, ನೀವು ನಿಮ್ಮವರಿಗಾಗಿ ನಿಮಗಿಂತ ಹೆಚ್ಚಾಗಿ ಯೋಚಿಸುತ್ತೀರಿ. ಸ್ವತಃ ನಿಮ್ಮ ಕನಸುಗಳ ಕರುಳು ಹಿಸುಕುತ್ತೀರಿ. ಆದರೆ ಸ್ನೇಹಿತರೆ, ಈಗ ಸಾಕು. ಏಕೆಂದರೆ ನೋಡಿ ಸ್ನೇಹಿತರೆ, ನಿಮ್ಮ ಗುರುಗ್ರಹವು ಈಗ ಕರ್ಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಕುಳಿತಿದೆ ಮತ್ತು ಗುರುಗ್ರಹವು ನಿಮ್ಮಿಂದ ಇದನ್ನೇ ಕೇಳುತ್ತಿದೆ. ನೀವು ನಿಮ್ಮ ಜ್ಞಾನ ಮತ್ತು ನಿಮ್ಮ ಪ್ರೀತಿಯನ್ನು ಗೌರವಿಸಿ. ಎಂತಹ ವ್ಯಕ್ತಿಯಾಗಿದ್ದೀರಿ ಎಂದರೆ ಪ್ರೀತಿಯನ್ನು ನೀಡುತ್ತೀರಿ, ಆದರೆ ಪ್ರತಿಯಾಗಿ ನಿಮಗೆ ಪ್ರೀತಿ ಸಿಗುವುದಿಲ್ಲ. ನೀವು ಯಾರಿಗಾದರೂ ಸಮಯ ನೀಡಿದರೆ ಆ ಸಮಯದಲ್ಲಿ ನಿಮಗೆ ಯಾವುದೇ ಪ್ರಯೋಜನ ಆಗುವುದಿಲ್ಲ. ಯಾರು ನಿಮ್ಮ ಹಣವನ್ನು ಬಳಸಿಕೊಳ್ಳುತ್ತಾರೆ, ನಿಮ್ಮ ಭಾವನೆಗಳನ್ನು ಬಳಸಿಕೊಳ್ಳುತ್ತಾರೆ, ನಿಮ್ಮ ಪ್ರೀತಿಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ ಮತ್ತು ಪ್ರತಿಯಾಗಿ ನಿಮಗೆ ಏನನ್ನೂ ನೀಡುವುದಿಲ್ಲ. ನೀವು ಯಾರನ್ನು ಪ್ರೀತಿಸುತ್ತೀರೋ ಅವರು ಸಹ ನಿಮ್ಮನ್ನು ಪ್ರೀತಿಸುವುದಿಲ್ಲ. ಪ್ರತಿಯಾಗಿ ನೀವು ಯಾರಿಗೆ ಸಮಯ ನೀಡುತ್ತೀರೋ ಅವರು ಸಹ ಪ್ರತಿಯಾಗಿ ನಿಮಗೆ ಸಮಯ ನೀಡುವುದಿಲ್ಲ. ಆದ್ದರಿಂದ ಗುರುಗ್ರಹವು ದುರ್ಬಲಗೊಳ್ಳುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಏಕೆಂದರೆ ನೀವು ಕೇವಲ ನೀಡುತ್ತಲೇ ಇದ್ದೀರಿ, ಪ್ರತಿಯಾಗಿ ನಿಮಗೆ ಏನೂ ಸಿಗುತ್ತಿಲ್ಲ. ಹಾಗಾದರೆ ಇದರಿಂದ ಏನಾಗುತ್ತದೆ?
ಗುರುಗ್ರಹವು ದುರ್ಬಲಗೊಳ್ಳುತ್ತದೆ. ಗುರುಗ್ರಹವು ಹೇಳುತ್ತದೆ, ನಿಮ್ಮ ಪ್ರೀತಿಯನ್ನು ಗೌರವಿಸವಾಗಿ ನೀವು ಎಲ್ಲೂ ಸೇವೆ ಮಾಡಬಾರದು. ಯಾರಿಗೆ ನೀವು ಪ್ರೀತಿ ನೀಡುತ್ತೀರೋ ಪ್ರತಿಯಾಗಿ ನಿಮಗೂ ಪ್ರೀತಿ ಸಿಗಲೇಬೇಕು. ನೀವು ಯಾರಿಗೆ ಹಣ ನೀಡುತ್ತೀರೋ ಅಲ್ಲಿಂದಲೇ ಪ್ರತಿಯಾಗಿ ನಿಮಗೆ ಏನಾದರೂ ಸಿಗಬೇಕು. ಸಿಗುತ್ತಿಲ್ಲವೆಂದರೆ ನಿಲ್ಲಿಸಿಬಿಡಿ. ಅದಕ್ಕಾಗಿ ಈಗ ಸ್ನೇಹಿತರೆ, ಮುಂಬರುವ ಈ 7 ದಿನಗಳಲ್ಲಿ ನೀವು ನಿಮ್ಮ ಎಲ್ಲ ವಿಷಯಗಳನ್ನು ಗೌರವಿಸಬೇಕು. ಉಚಿತವಾಗಿ ನೀವು ಸೇವೆಗಳನ್ನು ನೀಡಬಾರದು. ನೋಡಿ ಸ್ನೇಹಿತರೆ, ಗಮನವಿಟ್ಟು ಕೇಳಿ. ನಿಮ್ಮನ್ನು ದಾರಿ ತಪ್ಪಿಸುವವರಿಗೆ ಯಾವುದೇ ಕೊರತೆ ಇಲ್ಲ. ಈ ವಿಷಯ ನನಗೆ ಚೆನ್ನಾಗಿಯೇ ತಿಳಿದಿದೆ ಮತ್ತು ನಿಮಗೂ ತಿಳಿದಿದೆ. ಆದರೆ ಇಂದು ನಾನು ನಿಮ್ಮ ಜೀವನದಲ್ಲಿ ದಾರಿ ತಪ್ಪಿಸುವವರ ನಿಜವಾದ ಮುಖವನ್ನು ತೋರಿಸಲಿದ್ದೇನೆ. ಸ್ನೇಹಿತರೆ, ಮಾರ್ಗದರ್ಶನ ನೀಡಲಿದ್ದೇನೆ. ಕೆಲವು ಜನರು ನಿಮ್ಮ ಜೀವನದಲ್ಲಿ ಇಲ್ಲಿದ್ದಾರೆ. ಯಾರು ನಿಮ್ಮ ತಟ್ಟೆಯಲ್ಲಿ ದಿನಾಲು ಊಟ ಮಾಡುತ್ತಾರೆ ಮತ್ತು ಅದಕ್ಕೆ ದ್ರೋಹ ಬಗೆಯುತ್ತಾರೆ. ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ. ನಿಮ್ಮನ್ನು ಹತ್ತಿಕ್ಕಲು ಹಲವಾರು ತಂತ್ರಗಳನ್ನು ಬಳಸುತ್ತಾರೆ. ಮತ ಎದುರು ಈ ಜನರು ಸಿಹಿಯಾಗಿ ಮಾತನಾಡುತ್ತಾರೆ. ಆದರೆ ಏನು ಮಾಡುತ್ತಾರೆ ಸ್ನೇಹಿತರೆ? ಇವರು ಬೆನ್ನಿನ ಹಿಂದೆ ನಿಮ್ಮ ಸ್ನೇಹಕ್ಕೆ ಸಮಾಧಿ ತೋಡುವ ಕೆಲಸ ಮಾಡುತ್ತಾರೆ. ಇದು ಹೇಳುತ್ತಾರೆ, ಗೆಳೆಯ, ನಿನ್ನ ಸುಖ ದುಃಖದ ಅತ್ಯಂತ ದೊಡ್ಡ ಸಂಗಾತಿ ನಾನೇ. ನಿನಗೆ ಎಲ್ಲೇ ಅಗತ್ಯವಿದ್ದರೂ ನನ್ನನ್ನು ಕೇವಲ ಒಂದು ಧ್ವನಿ ನೀಡಿ ಕರೆ ಎಂದು. ಹೀಗೆ ಹೇಳುವವರು ನಿಮ್ಮ ಜೀವನದಲ್ಲಿ ತುಂಬ ಜನರಿದ್ದಾರೆ. ಆದರೆ ಅವರು ಕೇವಲ ಮುಖದ ಮೇಲೆ ಸಿಹಿಯಾಗಿ ಮಾತನಾಡುತ್ತಾರೆ, ಬೆನ್ನಿನ ಹಿಂದೆ ಸಂಚು ರೂಪಿಸುತ್ತಾರೆ. ಅಗತ್ಯವಿದ್ದಾಗ ಇವರು ಎಲ್ಲೂ ಕಾಣಿಸುವುದಿಲ್ಲ. ಸ್ನೇಹಿತರೆ, ಸ್ವಭಾವವು ತುಂಬ ಮೃದುವಾಗಿರುತ್ತದೆ. ನೀವು ಎಷ್ಟು ದೊಡ್ಡ ಮನಸ್ಸಿನವರೆಂದರೆ ಯಾರಾದರೂ ಮಧ್ಯರಾತ್ರಿಯಲ್ಲೂ ಸಹಾಯಕ್ಕೆ ಕರೆದರೆ ನೀವು ಹೊರಟು ಬಿಡುತ್ತೀರಿ. ಯಾರಾದರೂ ನನ್ನ ಮೇಲೆ ನಿನ್ನ ಪ್ರಾಣವನ್ನೇ ಅರ್ಪಿಸು ಎಂದು ಹೇಳಿದರೆ ನೀವು ಅದನ್ನು ಸಹ ಅರ್ಪಿಸಿ ಹೊರಡುತ್ತೀರಿ. ಇಲ್ಲೇ ಕೆಲವು ಜನರು ನಿಮ್ಮ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಸ್ನೇಹಿತರೆ, ನಾನು ಗ್ಯಾರಂಟಿ ನೀಡುತ್ತೇನೆ, ಶನಿದೇವರು ಈಗ ನಿಮ್ಮ ಎಲ್ಲ ಶತ್ರುಗಳನ್ನು ನಾಶಪಡಿಸಲಿದ್ದಾರೆ. ಏಕೆಂದರೆ ಗ್ರಹ ನಕ್ಷತ್ರಗಳು ಕೆಲವು ಇಂಥ ಸಂಕೇತಗಳನ್ನು ನೀಡುತ್ತಿವೆ. ಈಗ ನಿಮ್ಮ ಜೀವನದಲ್ಲಿ ಆ ಸಂತೋಷಗಳು ಬರಲಿವೆ. ಯಾವುದಕ್ಕಾಗಿ ನೀವು 7 ತಲೆಮಾರುಗಳಿಂದ ಹಂಬಲಿಸುತ್ತಿದ್ದೀರೋ ನಿಮಗೆ ಕೇವಲ ಇಷ್ಟೇ ಮಾಡಬೇಕಿದೆ. ಇಂದಿನ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕು. ಏಕೆಂದರೆ ಸ್ನೇಹಿತರೆ, ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಜೀವನವು ಸಂಪೂರ್ಣವಾಗಿ ಗೊಂದಲಮಯವಾಗಿತ್ತು. ಮಾನಸಿಕ ಶಾಂತಿ ಕೂಡ ನಿಮಗೆ ಸಿಗುತ್ತಿರಲಿಲ್ಲ. ಸಣ್ಣ ಸಣ್ಣ ಒತ್ತಡಗಳು ನಿಮ್ಮ ಮೆದುಳಿನ ನರಗಳನ್ನು ದುರ್ಬಲಗೊಳಿಸುತ್ತಿದ್ದವು. ಅಲ್ಲದೆ ಸ್ನೇಹಿತರೆ, ರಾತ್ರಿಯಲ್ಲಿ ನಿಮಗೆ ನಿದ್ದೆ ಕೂಡ ಬರುತ್ತಿರಲಿಲ್ಲ. ನಿದ್ರೆ ಮಾತ್ರೆಗಳನ್ನು ಸಹ ನೀವು ಸೇವಿಸುತ್ತಿದ್ದೀರಿ. ನೆಮ್ಮದಿಯ ನಿದ್ದೆಗಾಗಿ ಹಲವಾರು ತಂತ್ರಗಳನ್ನು ಬಳಸಿದ್ದೀರಿ. ಅಲ್ಲದೆ ಸ್ನೇಹಿತರೆ, ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಬೇರೆ ಯಾರೋ ಪಡೆದುಕೊಳ್ಳುತ್ತಿದ್ದರು. ಪರಿಶ್ರಮವನ್ನು ನೀವು ಪಡುತ್ತಿದ್ದೀರಿ, ರಕ್ತ ಬೆವರಿನ ಹನಿ ಹರಿಸುತ್ತಿದ್ದೀರಿ. ಆದರೆ ಫಲವನ್ನು ಮಾತ್ರ ಬೇರೆ ಯಾರೋ ತಿನ್ನುತ್ತಿದ್ದರು. ಸಿಗುತ್ತಲೇ ಇರಲಿಲ್ಲ. ಹಣ ಬರುತ್ತಿತ್ತು ಮತ್ತು ಬಂದು ಕ್ಷಣ ಮಾಯವಾಗುತ್ತಿತ್ತು. ಸ್ನೇಹಿತರೆ, ಗಮನವಿಟ್ಟು ಕೇಳಿ. ನಿಮ್ಮ ಜೀವನವು ಆಮೆಯ ವೇಗದಂತೆ ಸಾಗುತ್ತಿತ್ತು. ಹಣ ಬಂದಿತ್ತು, ಆದರೆ ತುಂಬ ತಲೆ ಉಪಯೋಗಿಸಬೇಕಾಗಿತ್ತು. ತುಂಬ ಶ್ರಮ ಪಡಬೇಕಾಗಿತ್ತು. ಮೊಲದ ವೇಗದಲ್ಲಿ ಹಣ ಹೋಗುತ್ತಿತ್ತು. ನೋಡಿ ಸ್ನೇಹಿತರೆ, ನಿಮ್ಮ ಜೀವನವು ಹೇಗಿತ್ತೆಂದರೆ ಯಾವುದೋ ಗ್ರಹಣ ಹಿಡಿದಂತಿದೆ. ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ಸಮಯದಿಂದ ಏನು ಒಳ್ಳೆಯದು ಸಂಭವಿಸುತ್ತಿರಲಿಲ್ಲ. ಆದರೆ ಈಗ ನಕ್ಷತ್ರಗಳು ಪರಿಸ್ಥಿತಿಗಳನ್ನು ನಿಮಗಾಗಿ ಹೀಗೆ ನಿರ್ಮಿಸುತ್ತಿವೆ ಎಂದರೆ ಅದನ್ನು ಕೇಳಿ ನಿಮಗೂ ಸಹ ಕಣ್ಣೀರು ಬರುತ್ತದೆ. ಸ್ನೇಹಿತರೆ, ದೇವರು ತಡ ಮಾಡಿರಬಹುದು, ಆದರೆ ಅವರ ಮನೆಯಲ್ಲಿ ಅನ್ಯಾಯವಿಲ್ಲ. ಸ್ನೇಹಿತರೆ, ಒಂದು ವಿಷಯವನ್ನು ನೆನಪಿನಲ್ಲಿಡಿ. ಈಗ ನಿಮ್ಮ ಸಮಯ ಬಂದಿದೆ. ಯಾವುದಕ್ಕಾಗಿ ನೀವು ವರ್ಷಗಳಿಂದ ಕಾಯುತ್ತಿದ್ದೀರೋ ನೋಡಿ. ಗುರು ಮತ್ತು ಶುಕ್ರ ಇಬ್ಬರೂ ಒಟ್ಟಾಗಿದ್ದಾರೆ. ಸೂರ್ಯನ ಬೆಂಬಲವು ಈಗ ನಿಮಗೆ ಸಿಗಲಿದೆ. ಸೂರ್ಯನು ಕೂಡ ಬುಧನೊಂದಿಗೆ ಸೇರಲಿದ್ದಾನೆ. ಬುಧಾಂತ್ಯದ ಯೋಗವು ರೂಪುಗೊಳ್ಳಲಿದೆ. ಶನಿದೇವರು ರೇವತಿ ನಕ್ಷತ್ರದಲ್ಲಿದ್ದಾರೆ. ನಿಮಗೆ ಇದು ಶುಭ ಪರಿಸ್ಥಿತಿಗಳನ್ನು ನಿರ್ಮಿಸಲಿದೆ. ಕಳೆದ ಹಲವು ವರ್ಷಗಳಿಂದ ಯಾವ ಶನಿದೇವರು ನಿಮ್ಮ ಪರೀಕ್ಷೆಗೆ ತೆಗೆದುಕೊಳ್ಳುತ್ತಿದ್ದರೋ ಅದೇ ಶನಿದೇವರು ಈಗ ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಸಹಾಯ ಮಾಡಲಿದ್ದಾರೆ. ಆದರೆ ಅದಕ್ಕೂ ಮುನ್ನ ವಿಡಿಯೋವನ್ನು ಲೈಕ್ ಮಾಡಿ. ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ನೀವು ನನಗೆ ಕಮೆಂಟ್ನಲ್ಲಿ ಕೇಳಬಹುದು. ನಿಮಗೆ ಖಂಡಿತವಾಗಿಯೂ ಸಂಪೂರ್ಣ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ನಾನು ಪರಿಹಾರವನ್ನು ತಿಳಿಸುತ್ತೇನೆ. ಕೇವಲ ಷರತ್ತು ಇಷ್ಟೇ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ತೊಂದರೆಗಳನ್ನು ಬರೆಯಿರಿ. ಇದರಿಂದ ನಾನು ನಿಮ್ಮ ಸಮಸ್ಯೆಯ ಆಧಾರದ ಮೇಲೆ ನಿಮಗೆ ಉತ್ತಮವಾಗಿ ಮಾರ್ಗದರ್ಶನ ನೀಡಬಲ್ಲೆ. ಗ್ರಹಗಳ ಆಧಾರದ ಮೇಲೆ ನಿಮಗೆ ಪರಿಹಾರಗಳನ್ನು ತಿಳಿಸಬಲ್ಲೆ. ನೋಡಿ ಸ್ನೇಹಿತರೆ, ಈಗ ಗಮನವಿಟ್ಟು ಕೇಳಿ. ಈ ಸಮಯ ಏನಿದೆಯೋ ಶನಿ ಈಗ ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಸಹಾಯ ಮಾಡಲಿದ್ದಾರೆ. ಹಣವು ಚೀಲ ತುಂಬಿ ಬರಲಿದೆ. ಇದು ಸಾಮಾನ್ಯ ಎಂದು ತಿಳಿಯಬೇಡಿ ಸ್ನೇಹಿತರೆ, ಏಕೆಂದರೆ ಇಂದು ಈ ವಿಡಿಯೋದಲ್ಲಿ ಕೆಲವು ರಹಸ್ಯಗಳನ್ನು ಕೂಡ ನಾನು ನಿಮಗೆ ಹೇಳಲು ಬಯಸುತ್ತಿದ್ದೇನೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡುವುದು ತುಂಬ ಮುಖ್ಯವಾಗಿದೆ. ಆದರೆ ಅದಕ್ಕೂ ಮುನ್ನ ಚಾನಲನ್ನು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿಬಿಡಿ.
ನೀವು ಜನರ ಜೀವನದಲ್ಲಿ ಸಂತೋಷವನ್ನು ನೀಡಲು ಬಯಸುತ್ತೀರಿ. ನಿಮ್ಮವರಾಗಿರುವವರ ಕನಸುಗಳನ್ನು ನನಸಾಗಿಸಲು ಬಯಸುತ್ತೀರಿ. ನೀವು ಬಯಸುತ್ತೀರಿ, ನನ್ನ ತಂದೆ ತಾಯಿಯ ಕನಸುಗಳನ್ನು ನಾನು ನನಸು ಮಾಡಬೇಕು ಎಂದು. ನನ್ನ ಜೀವನ ಸಂಗಾತಿ ಮತ್ತು ನನ್ನ ಮಕ್ಕಳಿಗೆ ನಾನು ಆ ಎಲ್ಲ ಸಂತೋಷಗಳನ್ನು ನೀಡಬೇಕು. ಯಾವುದನ್ನು ನಾನು ನನ್ನ ಜೀವನದಲ್ಲಿ ನೋಡಿಲ್ಲವೋ. ನೀವು ಕೇವಲ ಇದೇ ಕಾರಣಕ್ಕಾಗಿ ಜೀವನದಲ್ಲಿ ಇಷ್ಟೊಂದು ಕಠಿಣ ಪರಿಶ್ರಮ ಪಡುತ್ತಿದ್ದೀರಿ. ಸ್ನೇಹಿತರೆ, ಶನಿದೇವರು ನಿಮ್ಮ ತಂದೆ ತಾಯಿಗೆ ದೀರ್ಘಾಯುಷ್ಯವನ್ನು ಕರುಣಿಸಲಿದ್ದಾರೆ ಎಂದು ನಾನು ಹೇಳಬಲ್ಲೆ. ನಿಮ್ಮ ಜೀವನದಲ್ಲಿ ಸ್ನೇಹಿತರೆ, ಒಂದರ ಬೆನ್ನಲ್ಲಿ ಮತ್ತೊಂದರಂತೆ ಹಲವಾರು ಇಂಥ ಸಂತೋಷಗಳು ಬರಲಿವೆ. ಅದರ ಬಗ್ಗೆ ನೀವು ಎಂದಿಗೂ ಯೋಚಿಸಿರಕ್ಕಿಲ್ಲ. ನೋಡಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಒಬ್ಬ ಇಂಥ ವ್ಯಕ್ತಿ ಬರಲಿದ್ದಾನೆ. ಆತ ಬಂದ ತಕ್ಷಣ ನಿಮ್ಮ ಜೀವನದಲ್ಲಿ ಲಕ್ಷ್ಮೀ ದೇವಿಯನ್ನು ನಿಮ್ಮೊಂದಿಗೆ ಬಂಧಿಸಿ ಬಿಡುತ್ತಾನೆ. ಹಣ ಮತ್ತು ಐಶ್ವರ್ಯದ ಮಳೆ ಸುರಿಯಲಿದೆ. ಮತ್ತೆ ನಿಮ್ಮ ಪ್ರತಿಯೊಂದು ನಿರ್ಧಾರವು ನಿಖರವಾಗಿರಲಿದೆ. ನೀವು ಎಲ್ಲಿ ಪರಿಶ್ರಮ ಪಡುತ್ತೀರೋ ಅಲ್ಲಿ ನಿಮಗೆ ಯಶಸ್ಸು ಖಂಡಿತವಾಗಿಯೂ ಸಿಗಲಿದೆ. ಹಾಗೂ ಆ ವ್ಯಕ್ತಿ ಯಾರು ಎಂಬುದನ್ನು ಇಂದು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯೊಂದಿಗೆ ತಿಳಿಸಲಿದ್ದೇನೆ. ಆದರೆ ನೀವು ಇತ್ತೀಚಿನ ದಿನಗಳಲ್ಲಿ 3 ಜನರಿಂದ ದೂರವಿರಬೇಕಾಗುತ್ತದೆ. ಏಕೆಂದರೆ ಈ 21 ದಿನಗಳಲ್ಲಿ ಈ 2 ರಿಂದ 3 ಜನರು ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನುಂಗಿ ಹಾಕಬಹುದು. ನಿಮ್ಮ ಆಸ್ತಿಯನ್ನು ಕಬಳಿಸಬಹುದು. ನಿಮ್ಮನ್ನು ನಾಶ ಮಾಡಲು ಎಲ್ಲ ತಂತ್ರಗಳನ್ನು ಉಪಯೋಗಿಸಿದ್ದಾರೆ. ಕೆಲವೊಮ್ಮೆ ತಂತ್ರಮಂತ್ರ, ಇನ್ನು ಕೆಲವೊಮ್ಮೆ ತಾಂತ್ರಿಕ ಕ್ರಿಯೆಗಳನ್ನು ಸಹ ಮಾಡಿಸಿದ್ದಾರೆ. ಬೆನ್ನಿನ ಹಿಂದೆ ನಿಮ್ಮ ವಿರುದ್ಧ ಹಲವಾರು ತಂತ್ರಗಳನ್ನು ಹೂಡಿದ್ದಾರೆ. ಸ್ನೇಹಿತರೆ, ಹಾಗಾದರೆ ಬನ್ನಿ, ಅವರ ಹಿಂದೆ ಯಾರು ಇದ್ದಾರೆ ಎಂಬುದು ಸಹ ನಾನು ನಿಮಗೆ ತಿಳಿಸುತ್ತೇನೆ. ನಿಮಗಿಂತ ಹೆಚ್ಚಾಗಿ ಬೇರೇನೂ ಮುಖ್ಯವಲ್ಲ. ಹಾಗಾಗಿ ಸ್ನೇಹಿತರೆ, ಕೇವಲ ಇದಕ್ಕಾಗಿ ನೀವು ಈ ವಿಡಿಯೋವನ್ನು ನೋಡಬೇಕಾಗುತ್ತದೆ. ಸಂಪೂರ್ಣ ಮಾಹಿತಿಯನ್ನು ನಾನು ಇಂದು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ. ಬನ್ನಿ ತಿಳಿಯೋಣ, ಮೊದಲ ಘಟನೆ ಯಾವುದು ಎಂದು. ನಾನು ಮೊದಲ ಘಟನೆಯ ಕಡೆ ಸಾಗುತ್ತಿದ್ದೇನೆ. ಸ್ನೇಹಿತರೆ, ನಿಮ್ಮ ಫೋನಿಗೆ ಹಠಾತ್ತನೆ ಒಂದು ಇಂತಹ ಸಂದೇಶ ಬರಲಿದೆ ಮತ್ತು ಆ ಸಂದೇಶವು ನಿಮ್ಮನ್ನು ವಂಚಿಸಲು ಬಯಸುವ ವ್ಯಕ್ತಿಯದ್ದಾಗಿರುತ್ತದೆ. ನಿಮ್ಮನ್ನು ಸ್ನೇಹಿತರೆ, ಅವರ ನಂಬಿಕೆಯನ್ನು ಗಳಿಸಿ ನಿಮ್ಮನ್ನು ಸಂಪೂರ್ಣವಾಗಿ ನಾಶಪಡಿಸಬಹುದು. ಸಿಹಿಯಾದ ಮಾತುಗಳಿಗೆ ಮರುಳಾಗಬೇಡಿ. ನೀವು ತುಂಬ ನಿಷ್ಕಲ್ಮಶ ಮನಸ್ಸಿನ ವ್ಯಕ್ತಿಯಾಗಿದ್ದೀರಿ. ಈ ದಿನದಲ್ಲಿ ನಿಮ್ಮೊಂದಿಗೆ ಯಾವುದೇ ವಂಚನೆ ಅಥವಾ ಮೋಸ ನಡೆಯಬಹುದು. ನಿಮ್ಮ OTPಯನ್ನು ಯಾರಿಗೂ ತಿಳಿಸಬೇಡಿ. ಇಲ್ಲದೇ ವೈಯಕ್ತಿಕ ಮಾಹಿತಿಯನ್ನು ಸಹ ನೀವು ಯಾರಿಗೂ ನೀಡಬಾರದು. ಏಕೆಂದರೆ ಸ್ನೇಹಿತರೆ, ನಿಮ್ಮೊಂದಿಗೆ ಯಾವುದೇ ವಂಚನೆ ಸಂಭವಿಸಬಹುದು. ಆದ್ದರಿಂದ ಯಾರ ಮಾಯಾಜಾಲದಲ್ಲೂ ನೀವು ಬೀಳಬಾರದು. ಮುಂದೆ ನಾನು ಮಾತನಾಡಲಿದ್ದೇನೆ. ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ 2ನೇ ದೊಡ್ಡ ಘಟನೆ ಎಂದರೆ ಸ್ನೇಹಿತರೆ, ಈ ದಿನಗಳಲ್ಲಿ ನೀವು ನಿಮ್ಮ ಸ್ವಂತ ಕೈಯಿಂದಲೇ ನಿಮ್ಮ ಕಾಲಿಗೆ ಕೊಡಲಿ ಹಾಕಿಕೊಳ್ಳಬಹುದು. ಯಾರೋ ಒಬ್ಬ ಇಂಥ ವ್ಯಕ್ತಿಯನ್ನು ನೀವು ನಂಬಬಹುದು. ಯಾರು ನಿಮಗೆ ತುಂಬ ದೊಡ್ಡ ನಷ್ಟವನ್ನು ಉಂಟು ಮಾಡಬಲ್ಲರು. ಅದು ನಿಮ್ಮ ಮನೆಯವರೇ ಇರಲಿ ಅಥವಾ ನಿಮ್ಮ ಸ್ನೇಹಿತರೇ ಇರಲಿ. ಈ ದಿನಗಳಲ್ಲಿ ಯಾರನ್ನು ಕುರುಡಾಗಿ ನಂಬಬೇಡಿ. ಒಂದು ವೇಳೆ ನಂಬಿದರೆ ಜೀವನ ಪೂರ್ತಿ ಅಳಬೇಕಾಗಬಹುದು. ಈ ದಿನಗಳಲ್ಲಿ ನಿಮಗೆ ನೀವೇ ಆಸರೆಯಾಗಬೇಕು ಅಂತ ವ್ಯಕ್ತಿಯಾಗಿದ್ದೀರಿ. ಯಾರು ಯಾವಾಗಲೂ ಯೋಚಿಸುತ್ತಾರೆ, ನನ್ನ ಗೆಳೆಯ ನನಗೆ ಸಹಾಯ ಮಾಡುತ್ತಾನೆ, ನನ್ನ ಸ್ವಂತ ಜನರು ನನಗೆ ಕೆಲಸಕ್ಕೆ ಬರುತ್ತಾರೆ ಎಂದು. ಆದರೆ ಸ್ನೇಹಿತರೆ, ಕಠಿಣ ಸಮಯದಲ್ಲಿ ಈ ಜನರು ನಿಮಗೆ ತಮ್ಮ ಮುಖವನ್ನು ಸಹ ತೋರಿಸುವುದಿಲ್ಲ. ಇವರ ಫೋನ್ಗಳು ಆಫ್ ಆಗಲು ಪ್ರಾರಂಭಿಸುತ್ತವೆ. ಆದ್ದರಿಂದ ಇವರ ಭರವಸೆಯ ಮೇಲೆ ನಿಮ್ಮ ಜೀವನದಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಇವರ ನಂಬಿಕೆಯ ಮೇಲೆ ನಿಮ್ಮ ಜೀವನದಲ್ಲಿ ಯಾವುದೇ ಕೆಲಸವನ್ನು ಪ್ರಾರಂಭಿಸಬೇಡಿ. ಒಂದು ವೇಳೆ ನಿಮಗೆ ನಾನು ಒಬ್ಬನೇ ಇದನ್ನು ಮಾಡಬಲ್ಲೆ ಎಂದು ಅನಿಸಿದರೆ, ನಿಮಗೆ ನಾನು ಒಬ್ಬನೇ ನನ್ನ ಜೀವನದ ಹೋರಾಟವನ್ನು ಮಾಡಬಲ್ಲೆ ಎಂದು ಅನಿಸಿದರೆ ಮಾತ್ರ ಆ ಜೀವನದ ಹೋರಾಟಕ್ಕೆ ಇಳಿಯಿರಿ. ಇಲ್ಲದಿದ್ದರೆ ಇಳಿಯಬೇಡಿ. ಇಲ್ಲದಿದ್ದರೆ ಆ ಕೆಲಸವನ್ನು ಪ್ರಾರಂಭಿಸಬೇಡಿ. ನೀವು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಒಂದು ವಿಷಯ ಖಂಡಿತ, ಯಾವ ವ್ಯಕ್ತಿಯನ್ನು ಅಥವಾ ಯಾವ ಘಟನೆಯನ್ನು ನೀವು ಮರೆಯಲು ಪ್ರಯತ್ನಿಸುತ್ತಿದ್ದೀರೋ ಮತ್ತೆ ಮತ್ತೆ ನಿಮ್ಮ ರಾಶಾಧಿಪತಿಯು ಅದೇ ವ್ಯಕ್ತಿಯನ್ನು ನಿಮ್ಮ ಎದುರಿಗೆ ತಂದು ನಿಲ್ಲಿಸುತ್ತಾರೆ. ಅದೇ ಘಟನೆಯನ್ನು ನಿಮ್ಮ ಮುಂದೆ ತರುತ್ತಾರೆ. ಹೀಗೆ ಪದೇ ಪದೇ ಸಂಭವಿಸುತ್ತದೆ ಮತ್ತು ನೀವು ಆ ಪರಿಸ್ಥಿತಿಯಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ. ಆದರೆ ಈಗ ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಆ ವ್ಯಕ್ತಿಯಿಂದ ಹೊರಬರಬೇಕಾಗುತ್ತದೆ, ಘಟನೆಯಿಂದ ಹೊರಬರಬೇಕಾಗುತ್ತದೆ. ಇದಲ್ಲದೆ ಒಂದು ಅಪೂರ್ಣ ಕೆಲಸ ಯಾವುದನ್ನು ನೀವು ಹಲವು ದಿನಗಳಿಂದ ಮುಂದೂಡುತ್ತಿದ್ದೀರೋ ಅದನ್ನು ಮುಂಬರುವ 10 ದಿನಗಳಲ್ಲಿ ಪೂರ್ಣಗೊಳಿಸುವ ಒತ್ತಡ ನಿಮಗೆ ಅನಿಸಲಿದೆ ಮತ್ತು ನೀವು ಅದನ್ನು ಪೂರ್ಣಗೊಳಿಸಿಯೇ ತೀರುತ್ತೀರಿ. ಆದ್ದರಿಂದ ಈ ಕೆಲಸವನ್ನು ಮುಗಿಸಲು ನೀವು ಪ್ರಯತ್ನಿಸಿ. ನಿಮ್ಮ ಉಸಿರನ್ನು ತೆಗೆದುಕೊಳ್ಳಿ. ಶನಿದೇವರು ನಿಮಗೆ ಸಹಾಯ ಮಾಡಲಿದ್ದಾರೆ. ಹಣದ ವಿಷಯದಲ್ಲಿ ಮನಸ್ಸಿನಲ್ಲಿ ಸಾಗುತ್ತಿರುವ ಚಿಂತೆಗೆ ಯಾವುದಾದರೂ ಸಣ್ಣ ಪರಿಹಾರ ನಿಮಗೆ ಸಿಗಬಹುದು. ಯಾವುದಾದರೂ ಹೊಸ ಭರವಸೆ ಕಾಣಿಸಬಹುದು. ಇದು ಖಂಡಿತವಾಗಿಯೂ ಸ್ನೇಹಿತರೆ ತುಂಬ ಒಳ್ಳೆಯದಾಗಿದೆ. ಏಕೆಂದರೆ ಗುರು ಮತ್ತು ಶುಕ್ರ ಇಬ್ಬರು ಒಟ್ಟಾಗಿ ನಿಮಗೆ ಈ ಪರಿಸ್ಥಿತಿಯಿಂದ ಹೊರಬರಲು ಯಾರಾದರೂ ಒಂದು ಮಾರ್ಗವನ್ನು ತೋರಿಸಲಿದ್ದಾರೆ. ರಾತ್ರಿಯ ಸಮಯದಲ್ಲಿ ನೀವು ಭವಿಷ್ಯದ ಬಗ್ಗೆ ತುಂಬ ಗಂಭೀರವಾಗಿ ಯೋಚಿಸುತ್ತಿರುತ್ತೀರಿ.
ರಾತ್ರಿಯಾಗುತ್ತಿದ್ದಂತೆ ನಿಮಗೆ ಅನಿಸುತ್ತದೆ, ನನ್ನ ಜೀವನದಲ್ಲಿ ಎಲ್ಲವೂ ಗೊಂದಲಮಯವಾಗಿದೆ ಎಂದು. ನಾನು ಇದರಿಂದ ಹೊರಬರುವುದು ಹೇಗೆ? ಮತ್ತು ಇದೇ ಚಿಂತೆ ಈ ದಿನಗಳಲ್ಲಿ ನಿಮಗೆ ನಿದ್ದೆ ಮಾಡಲು ಬಿಡುವುದಿಲ್ಲ. ಇದರಿಂದ ಪ್ರಯತ್ನಿಸಿ. ಹನುಮಾನ್ ಚಾಲಿಸವನ್ನು ಪಠಿಸಿ ಮಲಗಿ ಮತ್ತು ನಿಮ್ಮ ಕುಲದೇವರನ್ನು ಅಥವಾ ದೇವತೆಯನ್ನು ಸ್ಮರಿಸಿ ಮಲಗಿ. ಇದರಿಂದ ನಿಮಗೆ ಉತ್ತಮ ನಿದ್ದೆ ಸಿಗಲಿದೆ, ಚಿಂತೆಯಿಂದ ಮುಕ್ತಿ ಸಿಗಲಿದೆ ಮತ್ತು ಈ ಪ್ರಾರ್ಥನೆ ನಿಮಗೆ ಒಂದು ಹೊಸ ಚೈತನ್ಯದ ಕಿರಣವನ್ನು ನೀಡುತ್ತದೆ. ಇದಲ್ಲದೆ ಒಂದು ಇಂಥ ಸುದ್ದಿ ಸಿಗಬಹುದು, ಯಾವುದರ ನಿರೀಕ್ಷೆಯನ್ನು ನೀವು ಮಾಡುತ್ತಿದ್ದೀರೋ ಆದರೆ ಅದು ಬರುವ ಸಮಯ ನಿಮಗೆ ತಿಳಿದಿರುವುದಿಲ್ಲ. ನಿರೀಕ್ಷೆ ಈಗ ಪೂರ್ಣ ಆಗಲಿದೆ. ಕೆಲವು ಜನರು ಕೇವಲ ನಿಮ್ಮ ಲಾಭವನ್ನು ಪಡೆದುಕೊಳ್ಳಲು ನಿಮ್ಮ ಸುತ್ತಮುತ್ತಲೇ ಇದ್ದಾರೆ ಎಂಬುದನ್ನು ನೀವು ಅನುಭವಿಸುತ್ತೀರಿ. ಹಠಾತ್ತನೆ ಯಾವುದೋ ಹಳೆಯ ನೆನಪು, ಯಾವುದೋ ಫೋಟೋ ಅಥವಾ ಯಾವುದೋ ಸಂದೇಶ ನಿಮ್ಮ ಮುಂದೆ ಬರಬಹುದು. ಇದರಿಂದ ಮನಸ್ಸು ಭಾವುಕವಾಗುತ್ತದೆ. ಇದಲ್ಲದೆ ಈ ದಿನಗಳಲ್ಲಿ ನಿಮಗೆ ನಿಮ್ಮವರದೇ ಆದ ಒಬ್ಬರ ನಿಜವಾದ ಮುಖ ತಿಳಿಯಲಿದೆ, ಆದರೆ ಆ ನೋವು ನಿಮಗೆ ತುಂಬ ಕಾಡಲಿದೆ. ನಿಮಗೆ ಅನಿಸುತ್ತಿದೆ, ನಾನು ಇವರಿಗಾಗಿ ನನ್ನ ರಾತ್ರಿಯ ನಿದ್ದೆಯನ್ನು ಕಳೆದುಕೊಂಡೆ. ನನ್ನ ಶರೀರ, ನನ್ನ ಸಂತೋಷದ ಬಗ್ಗೆ ನಾನು ಗಮನ ಹರಿಸಲಿಲ್ಲ. ಕೇವಲ ಈ ವ್ಯಕ್ತಿಗಾಗಿ ನಾನು ನನ್ನ ಸ್ವಂತಕ್ಕಿಂತ ಹೆಚ್ಚಾಗಿ ನಂಬಿಕೆ ಇಟ್ಟೆ ಮತ್ತು ಅದೇ ವ್ಯಕ್ತಿ ಇಂದು ನನ್ನ ಕೈಬಿಟ್ಟಿದ್ದಾನೆ ಎಂದು ನನ್ನ ಪ್ರತಿಯೊಂದು ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಂಡನು, ನನ್ನ ಪ್ರೀತಿಯ ಲಾಭವನ್ನು ಪಡೆದುಕೊಂಡನು. ಇದನ್ನು ನೀವು ಅನುಭವಿಸುತ್ತೀರಿ, ಆದರೆ ಇದೇ ವಿಷಯ ನಿಮ್ಮನ್ನು ಬಲಶಾಲಿಯನ್ನಾಗಿ ಮಾಡಲು ಬಂದಿದೆ ಎಂಬುದನ್ನು ನೆನಪಿಡಿ. ಒಂದು ಸಣ್ಣ ಘಟನೆ ನಿಮಗೆ ಸಂಕೇತವನ್ನು ನೀಡುತ್ತಿದೆ, ಜೀವನದಲ್ಲಿ ಈಗ ಒಂದು ದೊಡ್ಡ ಬದಲಾವಣೆ ಮೆಲ್ಲಗೆ ಆರಂಭವಾಗಲಿದೆ ಎಂದು. ಆದರೆ ಈ ಮಾತು ನಿಮಗೆ ತುಂಬ ಒಳ್ಳೆಯದಾಗಲಿದೆ. ಕಳೆದ ಸಮಯದಿಂದ ಯಾರೂ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ನಿಮಗೆ ಅನಿಸುತ್ತಿದ್ದರೆ, ಈ ಭಾವನೆ ಕೇವಲ ನಿಮ್ಮ ಭಾವನೆ ಮಾತ್ರವಲ್ಲ. ಮುಂಬರುವ ಕೆಲವು ದಿನಗಳಲ್ಲಿ ನಿಮ್ಮ ಮೌನ ಕೂಡ ಇಷ್ಟೊಂದು ಕೆಲಸ ಮಾಡಿದೆ ಎಂಬುದರ ಅರಿವು ನಿಮಗಾಗಲಿದೆ. ಕೇಳಿಸಿಕೊಳ್ಳುವ ಸರಿಯಾದ ವ್ಯಕ್ತಿ ಇದುವರೆಗೆ ನಿಮ್ಮ ಮುಂದೆ ಬಂದಿರಲಿಲ್ಲ. ನೋಡಿ ತುಲಾ ರಾಶಿಯವರೇ, ಒಂದು ವೇಳೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಗಾಬರಿಯಾಗಬೇಡಿ. ಕಮೆಂಟ್ನಲ್ಲಿ ನನಗೆ ತಿಳಿಸಬಹುದು. ನಕ್ಷತ್ರಗಳು ಯಾವುದೋ ದೊಡ್ಡ ಬದಲಾವಣೆಯನ್ನು ಮಾಡುವ ಯೋಚನೆಯಲ್ಲಿ ಕುಳಿತಿವೆ. ಆದ್ದರಿಂದ ನಿಮ್ಮ ಸೊಂಟವನ್ನು ಬಿಗಿದಿಟ್ಟುಕೊಂಡು ಸಿದ್ಧರಾಗಿರಿ. ನಿಮ್ಮ ಕೆಲಸಗಳನ್ನು ಈಗ ಪೂರ್ಣಗೊಳಿಸಲು ಪ್ರಯತ್ನಿಸಿ. ಒಂದು ವೇಳೆ ಪರಿಹಾರದ ಬಗ್ಗೆ ನಾನು ಮಾತನಾಡಬೇಕೆಂದರೆ ಸ್ನೇಹಿತರೆ, ಈ ದಿನಗಳಲ್ಲಿ ಗಮನವಿಟ್ಟು ಕೇಳಿ. ನೀವು ಅರಳಿ ಮರದ ಕೆಳಗೆ ಒಂದು ಹಿಟ್ಟಿನ ಹಣತೆಯನ್ನು ಹಚ್ಚಬೇಕು ಮತ್ತು ಅದರಲ್ಲಿ 4 ಬತ್ತಿಗಳು ಇರಬೇಕಾಗುತ್ತದೆ. 4 ಮುಖದ ದೀಪವನ್ನು ಹಚ್ಚಬೇಕು. ಒಂದು ದೀಪವನ್ನು ಮಾಡುವಾಗ ಸ್ವಲ್ಪ ದೊಡ್ಡದಾಗಿ ಮಾಡಿ, ಅದಕ್ಕೆ 4 ಮುಖಗಳನ್ನು ಮಾಡಿ 4 ಬತ್ತಿಗಳನ್ನು ಅದರಲ್ಲಿ ಹಾಕಿ ಮತ್ತು 4 ಮುಖದ ದೀಪದ ಜ್ಯೋತಿಯನ್ನು ಪ್ರಜ್ವಲಿಸಬೇಕಾಗುತ್ತದೆ. ಮೊದಲನೇ ದೀಪ ಜ್ಯೋತಿ ಸ್ನೇಹಿತರೆ ಪೂರ್ಣ ದೇವತೆಗಳಿಗಾಗಿ ಇರುತ್ತದೆ. ಎರಡನೇ ದೀಪ ಜ್ಯೋತಿ ಸ್ನೇಹಿತರೆ ಲಕ್ಷ್ಮೀ ದೇವಿಗಾಗಿ ಇರುತ್ತದೆ. ಮೂರನೇ ದೀಪ ಜ್ಯೋತಿ ಸ್ನೇಹಿತರೆ ನಿಮ್ಮ ಕುಲದೇವ ಅಥವಾ ದೇವತೆಗಾಗಿ ಇರುತ್ತದೆ ಮತ್ತು 4ನೇದು ನಿಮ್ಮ ಪಿತೃ ದೇವತೆಗಳಿಗಾಗಿ ಇರುತ್ತದೆ. ಇದನ್ನು ನೀವು ಯಾವುದೇ ಅರಳಿ ಮರದ ಕೆಳಗೆ ಪ್ರಜ್ವಲಿಸಿ ಮತ್ತು ಧ್ಯಾನ ಮಾಡಿ. ನಿಮ್ಮ ಇಷ್ಟ ದೇವತೆಗಳನ್ನು, ನಿಮ್ಮ ಕುಲ ದೇವತೆಗಳನ್ನು ಮತ್ತು ಅವರಿಗೆ ನಿಮ್ಮ ಜೀವನದ ಬಗ್ಗೆ ಹೇಳಿ.